ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ನಾನು ಆನ್ಲೈನ್ ಇಂದ ಬೈ ಮಾಡಿದ್ದೆ. ನಾನು ಏನೇನು ಆನ್ಲೈನ್ ಇಂದ ಬೈ ಮಾಡಿದ್ದೆ ಅಂತ ತೋರಿಸ್ತೀನಿ. ನಾನು ಹಬ್ಬಕ್ಕೆ ಅಂತ ಇಷ್ಟು ಐಟಮ್ಸ್ ನಾನು ಆನ್ಲೈನ್ ಇಂದಾನೆ ತರಿಸಿದ್ದು. ಇವಾಗ ಬನ್ನಿ ಒಂದೊಂದಾಗಿ ನಾನು ಏನೇನು ಬೈ ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲು ನಾನು ಜಾಸ್ತಿ ಮೀಶೋದಲ್ಲೇ ನಾನು ಬೈ ಮಾಡಿದ್ದು. ಫಸ್ಟ್ ನಾನು ಮೀಶೋಯಿಂದ ಏನೇನು ಪ್ರಾಡಕ್ಟ್ನ ಬೈ ಮಾಡಿದೆ ಅಂತ ತೋರಿಸ್ತೀನಿ. ಮೊದಲು ನಾನು ಇದು ಅಡೆಸಿವ್ ಹುಕ್ ಅಂತ ಬರುತ್ತೆ. ಇದನ್ನ ವಾಲ್ಗೆ ಈ ರೀತಿ ಸ್ಟಿಕ್ ಮಾಡಿದ್ರೆ ಸಾಕು. ನನಗಿದು ಬೇಕಿತ್ತು, ಯಾಕಂದರೆ ಮೊಳೆ ಎಲ್ಲಂದ್ರಲ್ಲೇ ಹೊಡೆಯೋದಕ್ಕೆ ಆಗೋದಿಲ್ಲ. ಇದನ್ನ ಫಿಕ್ಸ್ ಮಾಡಿ ಇದಕ್ಕೆ ಕಂಬಿ ಹಾಕ್ಬಿಟ್ಟು ಸ್ಕ್ರೀನ್ನ ಬಿಟ್ಕೋಬೋದು. 100 ರೂಪಾಯಿಗೆ 4 ಏನೋ ಇತ್ತು. ಇದನ್ನು ತೊಗೊಂಡೆ. ಇದು ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ವಾಲ್ಗೆ ಇದನ್ನು ಸ್ಟಿಕ್ ಮಾಡಿಬಿಟ್ಟು ಇದ್ರ ಮಧ್ಯಕ್ಕೆ ಸ್ಕ್ರೀನ್ ಕಂಬಿ ಬರುತ್ತಲ್ಲ ಅದು, ಅಥವಾ ಇಲ್ಲಾಂದರೆ ಪ್ಲಾಸ್ಟಿಕ್ ಬೈಬ್ ಬರುತ್ತಲ್ಲ ಅದನ್ನ ಈ ರೀತಿ ಹಾಕ್ಬಿಟ್ಟು ಸ್ಕ್ರೀನ್ನ ಬಿಟ್ಕೋಬೋದು ನಾವು. ಫಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಮಿಕ್ಕಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ಪಿಂಕ್ ಲೋಟಸ್ ಇರುವಂತಹ ಏನಂತ ಕರೀತಾರೆ, ಗಾರ್ಲೆಂಡ್ ಅಂತಾನೆ ಕರಿಬೋದು. 6 ಪೀಸ್ ಇದೆ. ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅದ್ರ ಜೊತೆಗೆ ಇದೊಂದು ಕೂಡ ಬುಕ್ ಮಾಡಿದ್ದೆ. ಇದಂತೂ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಗೊತ್ತಾ. ಸೂಪರ್ ಆಗಿದೆ ಡೆಕೋರೇಟ್ ಮಾಡೋದಕ್ಕೆ, ತುಂಬ ಚೆನ್ನಾಗಿದೆ. 5 ಇದೆ, ಇದು 5 ಬರುತ್ತೆ. ಇಲ್ಲಿ ನೋಡಿ ಬೆಲ್ ಕೊಟ್ಟಿದ್ದಾರೆ. ಇದೊಂದು ತುಂಬ ಚೆನ್ನಾಗಿದೆ, ಇದು ನನಗೆ ತುಂಬ ಇಷ್ಟ ಆಯಿತು. ಇದೊಂದು ತರಿಸ್ಕೊಂಡೆ. ಅದಾದಮೇಲೆ ನಾನು ಮೀಶೋದಲ್ಲೇ ಇದು ಬ್ಲೌಸ್ ಪೀಸ್ಗಳು, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರೈಸು ಕೂಡ ರೀಸನಬಲ್ ಅನಿಸ್ತು, ಹಾಗಾಗಿ ಬೈ ಮಾಡಿದೆ. ಇದು 8 ಪೀಸ್ ಬರುತ್ತೆ. 8 ಪೀಸ್ ಇದೆ. ಒಂದು 300 ಚಿಲ್ಲರೆ ಆಯಿತು. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ. ಚೆನ್ನಾಗಿದೆ. 1 ಮೀಟರ್ ಕ್ಲಾತ್ ಇದು. ಕುಂಕುಮಕ್ಕೆ ಕೊಡೋದಕ್ಕೆ ಒಂದು ಚೆನ್ನಾಗಿರೋ ಬಟ್ಟೆನೇ ಕೊಡಬೇಕಲ್ವ, ಒಂದು ಚೆನ್ನಾಗಿರೋದು ಕೊಟ್ಟರೆ ಅವರು ಹೊಲಿಸ್ಕೊಬೋದಲ್ವ, ಅದಕ್ಕೆ ಇದನ್ನು ತರಿಸಿದೆ. ಅದ್ರ ಜೊತೆಗೆ ತಾಂಬೂಲ ಕವರ್, ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಹಾಗೆ ರೀಸನಬಲ್ ಪ್ರೈಸ್. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇವಾಗ ಮನೆಗೆ ಯಾರು ಬರ್ತಾ ಇರ್ತಾರಲ್ವ ಮುತ್ತೈದೆಯರು, ಅವ್ರಿಗೇನಾರು ಅರ್ಶಿನ ಕುಂಕುಮ ಕೊಡೋದಕ್ಕೆ, ಅವ್ರಿಗೂ ಎತ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ಇದು ಇಷ್ಟ ಆಯ್ತು ನನಗೆ. ಅದಿಷ್ಟು ಹಬ್ಬಕ್ಕೆ ಅಂತ ಮೀಶೋದಲ್ಲಿ ತರಿಸಿದ್ದು. ಅದಾದ್ಮೇಲೆ ನಾನು ಇದೊಂದು 2 ತಗೊಂಡೆ. ಇಷ್ಟುದ್ದ ಬರುತ್ತೆ ನೋಡಿ. ಇದು ಆ ಕಡೆ ಈ ಕಡೆ ಹಾಕೋದಿಕ್ಕೆ ಅಂತ ಬೇಕಿತ್ತು. ಇದು ಕೂಡ ಪಿಂಕ್ ಲೋಟಸ್ ಈ ತರ ಇರುತ್ತೆ ಕೆಳಗಡೆ. ಇದನ್ನ ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿದೆ, ಯಾಕಂದ್ರೆ ನಾನು ಲಾಸ್ಟ್ ಒಂದು 2-3 ಡೇಸ್ ಇರ್ಬೇಕಾದ್ರೆ ನೋಡಿದೆ, ಬೈ ಮಾಡ್ಬೇಕಂತ ಅನಿಸ್ತು. ಅದು ಬೇಗ ಡೆಲಿವರಿ ಕೊಡ್ತಾರೆ ಅಂತ ಹೇಳಿದ್ರು, ಅವಾಗ ಬೈ ಮಾಡಿದ್ದು. ಇದು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದು ಇದನ್ನ. ಅದಾದ್ಮೇಲೆ ಎಲಿಫ್ಯಾಂಟ್, ಐರಾವತ ಅಂತ ಕರೀತಾರಲ್ವಾ, ಇದು ಜರ್ಮನ್ ಸಿಲ್ವರ್ ಅಲ್ಲ, ಮಾಮೂಲಿ ಮೆಟಲ್ದೇನೋ ಬರುತ್ತೆ, ಮೀಡಿಯಂ ಸೈಜ್ದು. ನಾನು ಇದನ್ನ ಇನ್ಸ್ಟಾಗ್ರಾಮ್ ಪೇಜಿಂದ ಬೈ ಮಾಡಿದ್ದು. ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಳ್ಳೆ ಜೆನ್ಯೂನ್ ಪೇಜ್ ಅಂತಾನೆ ಹೇಳ್ಬೋದು. ನನಗೊಂದು 2 ಡೇಸಲ್ಲೇ ನನ್ನ ಕೈಗಿದ್ದು ಪ್ರಾಡಕ್ಟ್ ಬಂತು, ಯಾಕಂದರೆ ನಾನು ಡೌಟಲ್ಲೇ ಬುಕ್ ಮಾಡಿದ್ದು. ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಒಂದು 2-3 ಸಲ ನಾನು ಆನ್ಲೈನಿಂದ ಬೈ ಮಾಡಿ ಮೋಸ ಹೋಗಿದ್ದೀನಿ. ಅದಕ್ಕೆ ಈ ಸಲನೂ ರಿವ್ಯೂಸ್ ಚೆಕ್ ಮಾಡಿ ಡೌಟಲ್ಲೇ ಬೈ ಮಾಡಿದ್ದು. ಪ್ರಾಡಕ್ಟ್ ನನ್ನ ಕೈಗೆ ಸಿಗೋವರೆಗೂ ನನಗೆ ಭಯನೇ ಇತ್ತು, ಇದೂ ಮೋಸ ಮಾಡ್ತಾರಾ ಏನು ಅಂತ. ಇಲ್ಲ, ಚೆನ್ನಾಗೇ ಸಿಕ್ತು. ಒಳ್ಳೆ ಜೆನ್ಯೂನ್ ಪೇಜ್ ಅಂತಲೇ ಹೇಳ್ಬೋದು ಇದು. ಆಮೇಲೆ ಆ ಪೇಜಿಂದನೇ ಇಷ್ಟೊಂದು ಬೈ ಮಾಡಿದೆ ನಾನು, ಇಷ್ಟೊಂದು ಆರ್ಡರ್ ಮಾಡಿದೆ. ಎಲಿಫ್ಯಾಂಟು, ಇದು ಕೂಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ 2 ಮೆಟಲ್ ಬೌಲ್ ಬರುತ್ತಲ್ಲ ಈ ಥರ, ಇದು 8 ಇಂಚ್ ಹಾಗೆ 6 ಇಂಚ್ ಅನ್ಸುತ್ತೆ. ಈ 2 ಆ ಪೇಜಿಂದನೇ ಬೈ ಮಾಡಿದ್ದು, ಇನ್ಸ್ಟಾಗ್ರಾಮ್ ಪೇಜಿಂದನೇ. ಅದ್ರ ಜೊತೆಗೆ 2 ಅರಿಶಿನ ಕುಂಕುಮದ ಬಟ್ಲು, ಇದು ಜರ್ಮನ್ ಸಿಲ್ವರ್ದು. ನನ್ನ ಹತ್ರ ಆಲ್ರೆಡಿ ಬೆಳ್ಳಿದಿತ್ತು, ಅದು ದೇವ್ರ ಹತ್ರ ಹಿಟ್ಟ ಅರಿಶಿನ ಕುಂಕುಮ ಕೊಡೋಕ್ಕೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ಕೂಡ ಬೈ ಮಾಡಿದೆ. ರೀಸನಬಲ್ ಪ್ರೈಸ್, ಹೋಲ್ಸೇಲ್ ಪ್ರೈಸಲ್ಲೇ ನನಗೆ ಸಿಕ್ತು. ತುಂಬ ಚೆನ್ನಾಗಿದೆ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಯಾರಾದರೂ ಬೈ ಮಾಡಬೇಕಂದ್ರೆ ಹೋಗಿ ಚೆಕ್ ಮಾಡ್ಬೋದು. ಈ ಸಲ ಹಬ್ಬಕ್ಕೆ ನಾನು ಈ ರೀತಿಯಾಗಿ ಡೆಕೋರೇಷನ್ ಮಾಡಿದೆ, ತುಂಬ ಚೆನ್ನಾಗಿ ಬಂತು.
ಇದಿಷ್ಟು ನಾನು ಹಬ್ಬಕ್ಕೆ ಅಂತ ನಾನು ಆನ್ಲೈನಿಂದ ಬೈ ಮಾಡಿದ್ದು. ಈ ಎಲ್ಲ ಪ್ರಾಡಕ್ಟ್ಗಳು ನನಗೆ ಓಕೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಒಂದು ಒಳ್ಳೆ ರಿವ್ಯೂ ಕೊಟ್ಟೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಿಂದ ವಿಘ್ನಗಳೆಲ್ಲ ದೂರ ಆಗಿ ಸುಖ ಶಾಂತಿ ನೆಮ್ಮದಿ ತುಂಬಿರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.